ಇದ್ದಾರೆ ಕೆಳಗೆ. ಇಲ್ಲಿ ನೋಡಿ ಎಷ್ಟು ಹಳೆಯ ತ್ರಿಶೂಲಗಳು, ಗಂಟೆಗಳು, ಪೂಜೆ ಸಾಮಾನುಗಳು. ಹಾಗೆ ಈ ಕಡೆ ನೋಡಿದ್ರೆ ಹಿಮಾಲಯನ್ ರೇಂಜಸ್ ಹೋಗ್ತಾ ಇದ್ದೀರಿ ಹಂಗೆ ಹೋಗ್ತಾನೆ ಇದ್ದೀರಿ. ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಸೈಲುಂಗ್ನ ದ ಗ್ರೇಟ್ ವಾಲ್ ಆಫ್ ನೇಪಾಳ ಅಂತ ಕರೀತಾರೆ. ಮತ್ತು ಇನ್ನೊಂದು ಹೆಸರಿಂದನೂ ಕೂಡ ಇದು ಫೇಮಸ್ ಆಗಿದೆ. ಬಟ್ ನೋಡಿ ಹೆಂಗಿದೆ ಸ್ನೋ. ಈ ಸ್ಟೋರಿ ಶುರು ಆಗೋದು ರಾತ್ರಿಯ ಅಂಧಕಾರದಲ್ಲಿ ಕಾಠ್ಮಂಡುವಿನ ಗೋಶಾಲಾ ಚೌಕ್ ಬಸ್ ಪಾರ್ಕ್ನಲ್ಲಿ. ಕೋಲ್ಡ್ ಹವಾ, ತಂಪಾದ ಗಾಳಿ, ಬ್ಯಾಕ್ ಪ್ಯಾಕ್ ಒಂದು ಮನಸ್ಸಲ್ಲಿ ಒಂದು ಕ್ಯೂರಿಯಾಸಿಟಿ. ಈ ಯಾತ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು ಅಂತ. ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೇನೋ ಎಷ್ಟೋ ಕೆಟ್ಟ ಕ್ಷಣಗಳು ಬಂದು ಹೋಗಿರುತ್ತೆ, ಹಾಗೆಯೇ ಒಳ್ಳೆ ಕ್ಷಣಗಳು ಬಂದು ಹೋಗಿರುತ್ತೆ. ಸೊ ಅವೆಲ್ಲ ನಮಗೆ ನಮ್ಮ ಲೈಫಲ್ಲಿ ಹಾಗೆಯೇ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಸೊ ಆದಷ್ಟು ಒಳ್ಳೆ ಕೆಲಸನ ಮಾಡೋಣ, ಒಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಹಾಗಾದರೆ ಬನ್ನಿ, ನನ್ನ ಜೊತೆಲಿ ನೀವು ಡಿಜಿಟಲಾಗಿ ಟ್ರಾವೆಲ್ ಮಾಡಿ ಕಾಠ್ಮಂಡುವಿನ ಗೋಶಾಲೆಯಿಂದ ಕಾಲಿನ್ ಚೌಕ್ ಮತ್ತು ಶೈಲುಂಗ್ಗೆ. ಫ್ರೆಂಡ್ಸ್, ಇಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದಾರೆ. ನೋಡಿ ಹೆಂಗಿದೆ ಫಾಗು. ಏನಾದರೂ ಕಾಣಿಸ್ತದೆಯಾ? ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗಿ ಆಗಿದೆ. ಇಲ್ಲೇ ಎಷ್ಟು ಚಳಿಗಿದೆ. ಇನ್ನು ಕಾಲಿನ್ ಚೌಕ್. ಸೊ ಇದು ನಾವು ಹೋಗ್ತಾ ಇರೋದು ಕಾಲಿನ್ ಚೌಕ್ನ ಬಂದು ನೇಪಾಳನ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಸೊ ಈ ಕಾಲಿನ್ ಚೌಕ್ನ ಏನಕ್ಕೆ ನೇಪಾಳನ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರಂತ ನಾನು ಅಲ್ಲೇ ಹೋಗಿ ಹೇಳ್ತೀನಿ. ಸೊ ಇವಾಗ ಟೀ ಕುಡಿಯೋಣ ಬನ್ನಿ. ಈ ಥರ ಸನ್ರೈಸ್ ನೋಡಿದ್ದೀರಾ ನೀವು? ನೋಡಿ, ಫಾಗಲ್ಲಿ ಸನ್ರೈಸ್, ಸಣ್ಣ ಒಳ್ಳೆ ಮೂನ್ ಥರ ಕಾಣ್ತಾ ಇದೆ ಇವರು. ಫುಲ್ಲು ಸುತ್ತಲೂ ಫಾಗ್ ಇದೆ, ಏನು ಕಾಣಿಸ್ತಾನೆ ಇಲ್ಲ. ವೆಹಿಕಲ್ಸ್ ಎಲ್ಲ ಹೋಗ್ತದೆ ನೋಡಿ ಸನ್ರೈಸು. ಸೊ ನಮ್ಮ ಬಸ್ ಇಲ್ಲಿ ಹಿಂದೆ ಇದೆ, ಇವಾಗ ಹೊರಡ್ತೀರಿ. ಸೊ ಬನ್ನಿ ಹೋಗೋಣ. ನೋಡಿ ಇವಾಗ ಆಲ್ಮೋಸ್ಟು 45-50 ಕಿಲೋಮೀಟರ್ಸ್ ಬಂದಿದ್ದೀರಿ. ಡೋಲಾಘಾಟ್ ರಿವರ್. ಸೊ ಇದು ಡೋಲಾಘಾಟ್ ರಿವರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇನ್ನು 77 ಕಿಲೋಮೀಟರ್ಸ್ ಇದೆ. ಒಂದು 2 hours ಆಗುತ್ತೆ, 2.5 hours ತೋರಿಸ್ತಾ ಇದೆ. ಒಂದು 15 ನಿಮಿಷದಿಂದ ಇಲ್ಲೇ ನಿಂತ್ಕೊಂಡಿದ್ದೀರಿ. ನೋಡಿ ರೋಡ್ ಏನೋ ರಿಪೇರ್ ಮಾಡ್ತಾ ಇದ್ದಾರೆ. ಸೌಂಡ್ ಇಲ್ಲಿ ಗಂಟೆ ಕೇಳಿಸ್ತದೆ. ಬಸ್ಸೆಲ್ಲ ನಿಂತ್ಕೊಂಡಿದೆ ಆಚೆಗಡೆ. ಏನಾದರೂ ಸ್ನ್ಯಾಕ್ಸ್ ಏನಾದರೂ ಬಂದರೆ ತಿನ್ಬೋದು. ಅದೇನೋ ಡ್ರೈ ಫಿಶ್ ಅನಿಸುತ್ತೆ, ಕರ್ವಾಡು. ನೋಡೋಣ ಬರಲಿ ಫ್ರೆಂಡ್ಸ್. ಇವಾಗ ಟೈಮು 12 o'clock ಆಗಿದೆ. ಆ್ಯಂಡ್ ಇವಾಗ ಲಂಚ್ಗೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ವೆಜ್ ಲಂಚ್ ಇದರಲ್ಲೇ ಇನ್ಕ್ಲೂಡ್ ಇರುತ್ತೆ ಪ್ಯಾಕೇಜಲ್ಲಿ. ಈ ಪ್ಯಾಕೇಜ್ ರೇಟ್ ಏನಂತ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಸೊ ಬನ್ನಿ ಇವಾಗ ಲಂಚ್ ಮುಗಿಸ್ಕೊಂಡು ಹೋಗೋಣ ನಾವು. ನೋಡಿ ಹೋಟೆಲ್ಲು ಲೇಕ್ ಸೈಡಲ್ಲಿದೆ, ಚೆನ್ನಾಗಿದೆ ಲೊಕೇಶನ್ನು. ಊಟ ಮಾಡಿಕೊಂಡು ಒಳ್ಳೆ ಲೊಕೇಶನಲ್ಲಿ ನೋಡಿ, ಸಕ್ಕತ್ತಾಗಿದೆ ಲೊಕೇಶನ್. ಸೊ ಇಲ್ಲೇ ಪಕ್ಕದಲ್ಲೇ ಸುಕುಟಿ ಬೀಚ್ ಕೂಡ ಇದೆ ಅನಿಸುತ್ತೆ. ಅಲ್ಲಿ ರಾಫ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ವಾಟರ್ ಆ್ಯಕ್ಟಿವಿಟೀಸು. ಬನ್ನಿ ನಾವು ಲಂಚ್ ಮಾಡೋಣ. ವೆಜ್ ಮೀಲು, ಮೂಂಗ್ ದಾಲ್ ಸಾರು, ಅನ್ನ, ಸ್ವಲ್ಪ ಪಲ್ಯ ಹಾಕಿದ್ದಾರೆ, ಚೆನ್ನಾಗಿದೆ. ಗದ್ದೆಯಲ್ಲಿ ಸೊಪ್ಪೆಲ್ಲ ಹಾಕಿದ್ದಾರೆ ನೋಡಿ. ನಾವು ಊಟ ಮಾಡಿದ ಹೋಟ್ಲಲ್ಲಿ ಕೆಳಗೆ ಹಂಗೆ ಬಂದೆ. ನದಿ ಹತ್ರ ಹೋಗೋಣ ಅಂತ. ನೋಡಿ ಹೆಂಗಿದೆ ನದಿ, ಸಕ್ಕತ್ತಾಗಿದೆ ಗುರು. ನೀವು ಮಾತ್ರ ನೋಡಿ, ಬರೀ ಕಲ್ಲೇ ಇದೆ ಗುರು. ನದಿ ಮಾತ್ರ ಸಕ್ಕತ್ತಾಗಿದೆ. ಇನ್ನು ಮಳೆಗಾಲದಲ್ಲಿ ಫುಲ್ ತುಂಬಿ ಹರಿಯುತ್ತೆ ಅನಿಸುತ್ತೆ. ಎಲ್ಲ ಬರೀ ಕಲ್ಲುಗಳು, ನೀರು ನೋಡಿ. ಸಕ್ಕತ್ತಾಗಿದೆ ಗುರು.
ಫ್ರೆಂಡ್ಸ್, ಇವಾಗ ಟೈಮ್ ಬಂದು 2:30. ಸೊ ಆಫ್ಟರ್ನೂನ್ 2:30 ಸೈಲುಂಗಲ್ಲಿ ಇದ್ದೀರಿ. ಇವಾಗ ಜಸ್ಟ್ ಸೈಲುಂಗ್ ರೀಚ್ ಆಗಿದ್ದೀರಿ. ಹೋಗ್ತಾ ಇದ್ದೀರಿ ಮೇಲೆ ವ್ಯೂ ಪಾಯಿಂಟ್ಗೆ. ಸೈಲುಂಗ್ ನೋಡಿ, ಇಲ್ಲಿಂದ ಸೈಲುಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಕ್ಲೈಂಬ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಲಾಂಗ್ ಇದೆ ಅಂತ ಗೊತ್ತಿಲ್ಲ. ಸೊ ಕ್ಲೈಂಬ್ ಮಾಡ್ಕೊಂಡು ಹೋಗಿ ವ್ಯೂ ಪಾಯಿಂಟ್ಗೆ ಹೋಗಬೇಕು. ನಮ್ಮ ಬಸ್ಸಲ್ಲಿ ಬಂದವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾನೇ ಫಸ್ಟ್ ಬಂದುಬಿಟ್ಟಿದ್ದೀನಿ ಮುಂದೆ. ಜನ ತುಂಬ ಇದ್ದಾರಲ್ವ, ಸೊ ಅದಕ್ಕೆ. ಇವತ್ತು ಫ್ರೈಡೇ ವೀಕೆಂಡ್ ನೇಪಾಳಲ್ಲಿ. ಸೊ ಅದಕ್ಕೆ ಎಲ್ಲರೂ ಇಷ್ಟು ಜನ ಇದ್ದಾರೆ. ನೋಡಿ ಹೇಗಿದೆ ವ್ಯೂ, ಸಕ್ಕತ್ತಾಗಿದೆ ಗುರು. ಸೊ ಇದು ನೋಡ್ತಾ ಇದ್ದೀರಲ್ಲ, ಈ ವಾಲ್. ನೀವು ಸೈಲುಂಗ್ನ 2 ಪ್ರಬಲ ಮುಖ್ಯ ಹೆಸರಿನಿಂದ ಗುರುತಿಸ್ತಾರೆ. ನೀವು ವರ್ಲ್ಡ್ಸಲ್ಲಿ ಇರುವಂಥ ಗ್ರೇಟ್ ವಾಲ್ ಬಗ್ಗೆ, ಗ್ರೇಟ್ ವಾಲ್ಸ್ನ ನೋಡಿರ್ತೀರ. ಚೈನಾಸ್ ಗ್ರೇಟ್ ವಾಲ್ ಆ್ಯಂಡ್ ಇಂಡಿಯಾದಲ್ಲೂ ಒಂದು ಗ್ರೇಟ್ ವಾಲ್ ಇದೆ. ಅದು ಬಿಟ್ಟು ತುಂಬ ಡಿಫ್ರೆಂಟ್ ಕಂಟ್ರೀಸಲ್ಲಿ ಗ್ರೇಟ್ ವಾಲ್ ಇದೆ. ಬಟ್ ಹೈ ಲೆಂತಿಯೆಸ್ಟ್ ಗ್ರೇಟ್ ವಾಲ್ ಬಂದು ಚೀನಾದಲ್ಲಿರೋದು. ಸೊ ಅದೇ ಥರ ನೇಪಾಳಲ್ಲೂ ಕೂಡ ಒಂದು ಗ್ರೇಟ್ ವಾಲ್ ಇದೆ. ಸೊ ಅದೇ ಸೈಲುಂಗಲ್ಲಿರೋ ಗ್ರೇಟ್ ವಾಲ್. ಆ್ಯಂಡ್ ಆಲ್ಸೋ ಸೈಲುಂಗ್ ಕಾಲ್ಡ್ ಆ್ಯಸ್ ದ ಗ್ರೇಟ್ ವಾಲ್ ಆಫ್ ನೇಪಾಲ್. ಸೊ ನೋಡಿದ್ರಲ್ವಾ, ಸೈಲುಂಗ್ನ ದ ಗ್ರೇಟ್ ವಾಲ್ ಆಫ್ ನೇಪಾಲ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಹೆಸರಿಂದನೂ ಕೂಡ ಇದು ಫೇಮಸ್ ಆಗಿದೆ. ಸೊ ಅದನ್ನು ಹೋಗಿ ಮೇಲೆ ಹೋಗಿ ಹೇಳ್ತೀನಿ ಇನ್ನೊಂದು ಹೆಸರೇನು ಅಂತ. ನೋಡಿ ಅಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ಮೇಲೆ ಹೋಗಬೇಕು ಸೈಲುಂಗ್ ವ್ಯೂ ಪಾಯಿಂಟ್ಗೆ. ಸೊ ಅಲ್ಲಿಂದ ನಾವು ಬಂದಿದ್ದು. ಹಿಮಾಲಯಸ್ ನೋಡಿ ಹೆಂಗೆ ಕಾಣಿಸ್ತದೆ ಮೇಲೆ ಹೋದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ. ಬಟ್ ಆದರೆ ನಾನು ಇಲ್ಲಿ ವಿಚಾರಿಸಿದೆ, ನಾನು ಡ್ರೋನ್ ತೊಗೊಂಬಂದೆ ಗುರು. ಬ್ಯಾಗ್ ತೊಗೊಂಬಂದಿದ್ದೀನಿ ನೋಡಿ. ಡ್ರೋನ್ ಆಡ್ಸೋಣ ಅಂತ ತೊಗೊಂಬಂದೆ. ಬಟ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಡ್ರೋನ್ ಅಲೋವಿಲ್ಲ. ಯಾಕಂದರೆ ಇದು ಬುದ್ಧಿಸ್ಟ್ ಜಾಗ, ಬುದ್ಧಿಸ್ಟ್ ಟೆಂಪಲ್ ಥರ. ಸೊ ಅದಕ್ಕೆ ಇಲ್ಲಿ ಅಲೋವ್ ಇಲ್ಲ. ನಿಮಗೆ ರಿಯಲ್ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ನೇಪಾಳ್ಗೆ ಬರಬೇಕು ಗುರು. ನೇಪಾಳಲ್ಲಿ ಇರೋ ಬೆಟ್ಟಗಳನ್ನ ನೋಡಿದ್ರೆ ಭಯ ಬಿದ್ದೋಗ್ತೀರಾ. ಅಯ್ಯೋ ನೋಡಿ, ಸ್ನೋ ಆಗಿರೋದು. ವೆಡ್ನೆಸ್ಡೇ ಆಗಿತ್ತು ಸ್ನೋ, ಇವತ್ತು ಫ್ರೈಡೇ. ಸೊ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ. ಬಟ್ ನೋಡಿ ಹೆಂಗಿದೆ ಸ್ನೋ. त्यस्तो साइड चिप्लिन्छ। यहाँ सिँढी मान्छे हिँडेको बाटो हिँड्नुपर्छ। ನೋಡಿ ಐಸ್ ಹೆಂಗಿದೆ ಅಂತ ತೋರ್ಸಕ್ಕೆ ಹೋಗಿ ಜಾರಿ ಸರಿಯಾಗಿ ಬಿದ್ದೆ. ಇನ್ನು ತಣ್ಣಗಿದೆ ಗುರು. ಕಾಲಿಂಗ್ ಚೌಕಲ್ಲಿ ಇನ್ನೂ ಐಸ್ ಫಾಲ್ ನೋಡೋವಂಥ ಚಾನ್ಸ್ ಜಾಸ್ತಿ ಇದೆ. ನೋಡೋಣ, ಟ್ರೈ ಮಾಡಿ ನೋಡೋಣ. ಕಾಲಿಂಗ್ ಚೌಕಲ್ಲಿ ಏನಾದರೂ ಸ್ನೋಫಾಲ್ ಇದ್ದರೆ, ಸ್ನೋ ಈವೆಂಟ್ ಆ್ಯಕ್ಟಿವ್ ಇದ್ದರೆ ನಮ್ಮ ಲಕ್ಕು. ನೋಡೋಣ. ಇವಾಗ ಸೈಲುಂಗ್ನ ನೋಡಿಕೊಂಡು ನಾವು ಇಲ್ಲಿಂದ ಕಾಲಿಂಗ್ ಚೌಕ್ಗೆ ಹೋಗಬೇಕು. ಹೋಗೋಷ್ಟರಲ್ಲಿ 4-5 hours ಆಗುತ್ತೆ. ಮೇ ಬಿ ನೈಟ್ 8 to 9 o'clock. ಸೊ ಅಲ್ಲೋಗಿ ರೀಚ್ ಆದಮೇಲೆ ಐಸ್ ಇದೆಯಾ ಇಲ್ವಾ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ 2 ಪ್ಲೇಸ್ಗೆ ಹೋಗುತ್ತೆ. ಸೈಲುಂಗ್ ಆ್ಯಂಡ್ ಮಹಾದೇವ್ ಗುಹಾ ಲೆಫ್ಟ್ ಸೈಡ್, ರೈಟ್ ಸೈಡ್ ಸೈಲುಂಗ್. ಓಕೆ, ನಾವು ಸೈಲಿಂಗ್ಗೆ ಹೋಗೋಕ್ಕೆ ಬಂದಿರೋದು. ಸೈಲಿಂಗ್ ಹೋಗೋಣ. ಸಖತ್ತಾಗಿದೆ ಗುರು ಪ್ಲೇಸು.
ಕಾಡೊಳಗೆ ಇಂಥ ಎಕ್ಸ್ಪೀರಿಯೆನ್ಸು ಸಖತ್ತಾಗಿರುತ್ತೆ. ಬಟ್ ಟ್ರಕ್ಕಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಗುರು ಮೇಲೆ ಹತ್ತಿ ಬಂದರೆ ಇದಲ್ವಂತೆ, ಅಲ್ಲಿದೆ ಅಂತೆ ನೋಡಿ. ಇನ್ನೂ ಅಲ್ಲಿ ಗಂಟ ಹೋಗಬೇಕು ಗುರು ನೋಡಿಕೊಂಡು. ಅಯ್ಯೋಯ್ಯೋ ಗಿರ್ರ ಅಂತ ಇದೆ ಗುರು ತಲೆ ಎಲ್ಲ. ಒಂದು ಸೈಡ್ ಸೆಕೆಂಡಿಗೆ ಕಿತ್ಕೊಂಡ್ಬರ್ತಾಯಿದೆ, ಇನ್ನೊಂದು ಸೈಡ್ ಈ ಬೆಟ್ಟಗಳನ್ನ ನೋಡ್ತಾ ಇದ್ರೆ ತಲೆ ಗಿರ್ರ ಅಂತ ಇದೆ. ಹತ್ತು ಇಳಿ ಸ್ವಾರ್ಡ್ ಆಫ್ ಭೀಮಸೇನ. ಫುಲ್ ಟಯರ್ಡ್ ಆಗೋಯ್ತು ಗುರು. ಇಳಿಬೇಕಾದ್ರೆ ಈಸಿ ಆಗಿರುತ್ತೆ. ಇನ್ನೂ ಎಷ್ಟು ಮೇಲೆ ದೂರ ಹೋಗಬೇಕು ಗುರು? ಹತ್ತನೇ ಇದ್ದೀನಿ. ನೋಡಿ ಇದೆ ಸೈಲಂಗ್ ಸ್ತೂಪ. ಸೊ ಸೈಲಂಗ್ ಸ್ತೂಪದ ಒಳಗೆ ಬಂದಿದ್ದೀರಿ ನೋಡಿ. ಎಲ್ಲರೂ ದೀಪ ಹಚ್ತಾ ಇದ್ದಾರೆ. ಈ ಸೈಲುಂಗ್ಗೆ ಇನ್ನೊಂದು ಪ್ರಬಲವಾದ ಹೆಸರಿಂದ ಕರೆಸ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಅದು ಬಂದು ದ ಲ್ಯಾಂಡ್ ಆಫ್ 100 ಹಿಲ್ಸ್. ಯಾಕೆ ಆ ಥರ ಕರೀತಾರೆ ಅಂದರೆ, ಈ ಮೇಲೆ ವ್ಯೂ ಪಾಯಿಂಟಿಂದ ನೀವು 360 ಡಿಗ್ರಿ ಎಲ್ಲೇ ನೋಡಿದ್ರು ಹಂಡ್ರೆಡ್ಸ್ ಆಫ್ ಸೊ ಅದಕ್ಕೆ ಇದನ್ನು ಲ್ಯಾಂಡ್ ಆಫ್ 100 ಹಿಲ್ಸ್ ಅಂತ ಕರೀತಾರೆ ಈ ಸೈಲುಂಗ್ನ. ಸಖತ್ ಟಾಪಲ್ಲಿ ಇದೆ ಈ ಸೈಲುಂಗು. ಮೇ ಬಿ ಇದರ ಹೈಟ್ ಬಂದು 3800 ಸಮಥಿಂಗ್ ಇದೆ ಅನಿಸುತ್ತೆ. 3800 ಮೀಟರ್ಸ್ ಹೈಟ್ ಇದೆ ಇದು. ಸೊ ಸೈಲುಂಗ್ ನೋಡಾಯಿತು. ಇವಾಗ ಕೆಳಗಡೆ ಬಸ್ ಹತ್ರ ಹೋಗ್ತಾ ಇದ್ದೀನಿ. ಆದರೆ ನಿಜ ಹೇಳಬೇಕು ಅಂದರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಗುರು. ಸೊ ಹಿಮಾಲಯನ್ ರೇಂಜ್ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಹತ್ತಿರದಿಂದ ಕಾಣಿಸ್ತಾ ಇದೆ. ಫುಲ್ ಕಾಣುತ್ತೆ. ಗೌರಿ ಶಂಕರನ್ ರೇಂಜು, ಲಾಂಗ್ಟಾಂಗ್ ರೇಂಜು, ಸೊ ಎಲ್ಲ ಹಿಮಾಲಯ ಸಕ್ಕತ್ತಾಗಿದೆ ಪಾಯಿಂಟ್. ನೋಡಿ ಐಸ್ ಫಾಲ್ ಆಗಿರೋದು ನೋಡಿ. ಈ ಸೈಡಲ್ಲೆಲ್ಲ ಇನ್ನೂ ಬಿಸಿಲು ಬಂದಿಲ್ಲ ಬೆಟ್ಟದ ತುದಿಗಳಲ್ಲಿ. ಸೊ ಅದಕ್ಕೆ ಇದು ಇನ್ನೂ ಹಂಗೆ ಇದೆ ನೋಡಿ. ಸೊ ಐಸ್ ಫಾಲ್ ಆಗಿರೋದೆಲ್ಲ ನೋಡಿ. ಇನ್ನು ಕಾಲಿನ ಚೌಕಲ್ಲಿ ಇರುತ್ತಾ ಇಲ್ವ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ವ್ಯೂ ನೋಡಿ ಹಂಗೆ ಏನು ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸನ್ಸೆಟ್. ಸಖತ್ತಾಗಿದೆ ಆರೆಂಜ್ ಕಲರಲ್ಲಿ. ಹಾಗೇ ಲೆಫ್ಟಲ್ಲಿ ಬಂದರೆ ಈ ಕಡೆ ಬುದ್ಧನ ಸ್ಟ್ಯಾಚು ಇದೆ. ಹಿಮಾಲಯಸ್ ನೋಡಿ ಆ ಕಡೆ ಹಂಗೆ ಲೈಟೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಸಖತ್ತಾಗಿದೆ ವ್ಯೂ. ಆಮೇಲೆ ಮೂನ್. ಇವಾಗ ಟೈಮ್ 8 ಗಂಟೆ ಆಗಿದೆ. ಇವಾಗ ಬಂದು ಕಾಲಿಂಗ್ ಚೌಕ್ ಕೂರಿ ವಿಲೇಜಲ್ಲಿದ್ದೀರಿ. ಇಲ್ಲಿ ನೋಡಿ ಫುಲ್ ಸ್ನೋ ಆಗಿದೆ. ಬೆಳಗ್ಗೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಸೊ ಇವಾಗ ಹೋಗಿ ಫೈರ್ ಕ್ಯಾಂಪ್ ಇರುತ್ತೆ. ಸೊ ಫೈರ್ ಕ್ಯಾಂಪ್ ನೋಡೋಣ, ಆಮೇಲೆ ಡಿನ್ನರ್ ಮಾಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ. ನೈಟ್ ಡಿನ್ನರು ಚಿಕನ್ ರೈಸ್. ಸೊ ಟ್ರೈ ಮಾಡೋಣ ಚಿಕನ್ ರೈಸ್ ಡಿನ್ನರ್. ಪರವಾಗಿಲ್ಲ, ಚೆನ್ನಾಗಿದೆ.
ಫೈರ್ ಕ್ಯಾಂಪ್ ಎಲ್ಲ ಫೈರ್ ಕ್ಯಾಂಪ್ ಹಾಕೊಂಡಿದೆ. ನೈಟ್ ಇಲ್ಲೇ ಮಲ್ಕೊಂಡಿದ್ರಿ ಫ್ರೆಂಡ್ಸ್. ಸೊ ಇವಾಗ ಜಸ್ಟ್ ಎದ್ದಿದ್ದೀರಿ ಕೂರಿ ವಿಲೇಜ್. ಆ್ಯಂಡ್ ನನ್ನ ಮೊಬೈಲ್ನ ಚಾರ್ಜ್ ಮಾಡೋಕೆ ಹಾಕಿದ್ದೀನಿ. ಫಸ್ಟು ಹೋಗಿ ನಾನು ಫ್ರೆಶ್ ಆಗಬೇಕು. ಸೊ ಫ್ರೆಶ್ ಆಗಿಬಿಟ್ಟು ಬಂದು ಮಾತಾಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರಮ್ ನೇಪಾಲ್ ಕುರಿ ವಿಲೇಜ್. ಸೊ ಇದನ್ನು ನೇಪಾಲ್ನ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕರೀತಾರೆ. ಅದನ್ನು ಯಾಕೆ ಕರೀತಾರೆ ಅಂತ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೆ. ಸೊ ಕಾಲಿನ್ ಚೌಕಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಈ ಕಾಲಿನ್ ಚೌಕ್ ಕೂರಿ ವಿಲೇಜ್ನ ಯಾಕೆ ಸ್ವಿಟ್ಜರ್ಲ್ಯಾಂಡ್ ಆಫ್ ನೇಪಾಲ್ ಕರೀತಾರೆ ಅಂತ. ಸೊ ನೋಡಿ, ಮಾರ್ನಿಂಗ್ ಸನ್ರೈಸ್ ಆಗ್ತಾಯಿದೆ. ಆ್ಯಂಡ್ ಹಂಗೇ ನೋಡಿ ಎಷ್ಟು ಐಸು ಫಾಲ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಐಸ್ ಇದೆ ನೋಡಿ, ಫುಲ್ಲು ಐಸಲ್ಲೇ ಕವರ್ ಆಗಿದೆ. ಆ್ಯಂಡ್ ನಾವು ಇವಾಗ ಹೋಗ್ಬೇಕಾಗಿರೋದು ಆ ಟಾಪ್ಗೆ. ಕಾಲಿನ್ ಚೌಕ್ ಮಂದಿರ ಅಲ್ಲಿದೆ. ಸೊ ಕೇಬಲ್ ಕಾರು ಇದೆ, ನಾವು ನಡ್ಕೊಂಡು ಹೋಗ್ಬೋದು. ಸೊ ನೋಡೋಣ ನಮ್ಮ ಟೀಮ್ ಯಾವ ಕಡೆ ಹೆಂಗೆ ಹೋಗ್ತಾರೆ. ಸೊ ಫ್ರೆಂಡ್ಸ್, ಕಾಲಿನ್ ಚೌಕ್ ದೇವ್ರನ್ನ ದರ್ಶನ ಮಾಡೋದಕ್ಕೆ ಹೊರಟುಬಿಟ್ರೆ ನಮ್ಮ ಬಸ್ಸವ್ರು ಇನ್ನೂ ಎದ್ದು ರೆಡಿ ಆಗಿಲ್ಲ. ಸೊ ಅವ್ರಿಗೋಸ್ಕರ ಎಲ್ಲ ವೆಯ್ಟ್ ಮಾಡಿ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾನೇ ಹೋಗಿ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸೊ ಇವಾಗ ಟೆಂಪ್ರೇಚರ್ 14 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ. ನೈಟಲ್ಲಿ -4-5 ಡಿಗ್ರಿ ಇತ್ತು. ಸೊ 14 ಡಿಗ್ರಿಯಲ್ಲಿದೆ. ಬಿಸಿಲು ಬಂದರೆ ಕಮ್ಮಿ ಆಗಿಬಿಡುತ್ತೆ ಇನ್ನು ಟೆಂಪ್ರೇಚರು. ಸೊ ಕಾಲಿನ್ ಚೌಕ್ ದರ್ಶನ ಮಾಡೋದಕ್ಕೆ 2 ರೀತಿ ಹೋಗ್ಬೋದು. ಒಂದು ಕೇಬಲ್ ಕಾರು, ಇನ್ನೊಂದು ಟ್ರಕ್ಕಿಂಗ್ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಇದು ಕೇಬಲ್ ಕಾರ್. ಏನು ಗುರು ಇಷ್ಟೊಂದು ರಶ್ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಕೇಬಲ್ ಕಾರಲ್ಲೆಲ್ಲ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇದೆ. ಟ್ರಕ್ಕಿಂಗ್ ಮಾಡ್ಕೊಂಡೇ ಹೋಗಬೇಕು. ಸೊ ಬನ್ನಿ ಹೋಗೋಣ, ಟ್ರಕ್ ಮಾಡಿ ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ ನೋಡೋಣ. ನೋಡಿ ಹಿಂದೆಗಡೆ ಕೇಬಲ್ ಕಾರ್. ನೋಡಿ ಅದೇ ಅಲ್ಲಿದೆ ಅಲ್ಲ ಕುರಿ ವಿಲೇಜ್, ಹೆಂಗೆ ಐಸ್ ಫಾಲ್ ಆಗಿದೆ. ಕೇಬಲ್ ಕಾರ್ ಇಲ್ಲಿ ಹೋಗ್ತಾ ಇದೆ. ಅರ್ಧ ದಾರಿಗೆ ಬಂದಿದ್ದೀರಿ ಗುರು. ಇನ್ನು ಅಲ್ಲಿ ಮೇಲೆ ಹೋಗಬೇಕು. ನೋಡೋದಕ್ಕೆ ಇಲ್ಲೇ ಇರೋ ಥರ ಇದೆ, ತುಂಬ ದೂರ ಇದೆ ಗುರು. ಸಖತ್ ಕಷ್ಟ. ಒಂದೊಂದು 10-20 ಸ್ಟೆಪ್ಸ್ಗೆ ಟಯರ್ಡ್ ಆಗ್ತಾ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ, ಏನಿಲ್ಲ. ಸೊ ಹಾಗೆ ಹೈಕ್ ಮಾಡ್ತಾಯಿದ್ದೀರಿ. ಸಖತ್ ರಶ್ ಇದೆ ಮೇಲೆ. ನೋಡಿದ್ರೇ ಗೊತ್ತಾಗ್ತಾಯಿದೆ ಇಲ್ಲಿಂದ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಹೋಗ್ತಾ ಇದ್ದೀರಿ ಹಂಗೆ ಹೋಗ್ತಾನೆ ಇದ್ದೀರಿ. ಇನ್ನೂ ಡೆಸ್ಟಿನೇಷನ್ ರೀಚೇ ಆಗಿಲ್ಲ. ಸಖತ್ ಕಷ್ಟ ಇದೆ ಗುರು ಟ್ರೆಕ್ಕಿಂಗು. ಈ ಮೆಟ್ಲು ನೋಡಿದ್ರು ಎಷ್ಟು ಟಫ್ ಆಗಿದೆ ಹತ್ತೋದಕ್ಕೆ. ಸಪೋರ್ಟ್ ಹಿಡ್ಕೊಂಡು ಹತ್ತಬೇಕು. ಮಿಸ್ ಆದರೆ ಕೆಳಗೆನೇ ಇವರು. ಆ ಥರ ಇದೆ ಇದು ಹೈಟು. ಜೈ ಶಂಭೋ. ವಾವ್. ಸೊ ಇದೆ ಕಾಲಿನ್ ಚೌಕ್, ಕಾಳಿ ಮಾತಾ ದೇವಸ್ಥಾನ. ಬೇರೆ ಕಾಳಿ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡೋಣ.
ಪಾ ದೇವ್ರೆ ಎಲ್ಲರನ್ನೂ ಕಾಪಾಡಪ್ಪ. ಅಮ್ಮ ಮಾ ಕಾಳಿ. ಇಲ್ಲಿ ನೋಡಿ ಎಷ್ಟು ಹಳೆಯ ತ್ರಿಶೂಲಗಳು, ಗಂಟೆಗಳು, ಪೂಜೆ ಸಾಮಾನುಗಳು. ಹಾಗೆ ಈ ಕಡೆ ನೋಡಿದ್ರೆ ಹಿಮಾಲಯನ್ ರೇಂಜಸ್. ನಾವು ಸೈಲುಂಗೆಲ್ಲ ನೋಡಿದ್ರಲ್ವ, ಅದಕ್ಕಿಂತ ಇನ್ನೂ ಹತ್ತಿರದಿಂದ ನೋಡ್ತಾ ಇದ್ದೀರಿ ಇವಾಗ ಕಾಲಿನ್ ಚೌಕಿಂದ. ಸಖತ್ತಾಗಿದೆ. ಈ ಕ್ಲಿಪ್ನ ಕೂಡ ನಾನು ಮೊಬೈಲಲ್ಲಿ ಝೂಮ್ ಮಾಡಿ ಅಟ್ಯಾಚ್ ಮಾಡ್ತೀನಿ ನೋಡಿ. ನೋಡಿ ಇದೆಲ್ಲ ಹಿಮಾಲಯನ್ ರೇಂಜಸ್. ಲಾಂಗ್ ಟಾಂಗು, ಗೌರಿ ಗಣೇಶನ್ ಹಿಮಾಲಯನ್ ರೇಂಜು. Ais itu dia loh enggak lu tahu lo tinjana lisan ಇದು ಸಾರಿ ಇದು ಸಾರಿ. ಸೊ ಇದು ಬಂದು 2 ಡೇ ಟ್ರಿಪ್ಪು, 2 ಡೇ 1 ನೈಟ್ ಟ್ರಿಪ್ಪು. ಆ್ಯಂಡ್ ಇದರ ಪ್ಯಾಕೇಜ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ 3500 rupees 2 days ಆ್ಯಂಡ್ 1 night ಪ್ಯಾಕೇಜು. ಇದರಲ್ಲಿ 2 ಲಂಚು, 1 ಡಿನ್ನರು, 1 ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಸ್ನೋ ಆ್ಯಕ್ಟಿವಿಟೀಸ್ ಇದ್ದರೆ ಸ್ನೋ ಆ್ಯಕ್ಟಿವಿಟೀಸ್ ಇರುತ್ತೆ. ಸ್ನೋ ಅಷ್ಟೊಂದಿಲ್ಲ, ಸೊ ಅದಕ್ಕೆ ಸ್ನೋ ಆ್ಯಕ್ಟಿವಿಟೀಸ್ ಇಲ್ಲ. ಬೇರೆ ಎಲ್ಲ ಹೈಕಿಂಗ್ ಇದೆ, ಹೈಕಿಂಗ್ ಮಾಡಿದ್ರಿ, ಸೈಲುಂಗ್ನ ನೋಡಿದ್ರಿ, ಇವಾಗ ಬಂದು ಕಾಲಿನ್ ಚೌಕನ ನೋಡಿದ್ದೀರಿ. ಸೊ ಈ 2 ಪ್ಲೇಸ್ ಹೇಗೆ ಅನಿಸ್ತು ನೀವು ನಿಮ್ಮ ಕಮೆಂಟ್ ಮೂಲಕ ಹೇಳಿ. ಇಲ್ಲಿ ನೋಡಿ ಹೆಂಗಿದೆ ಐಸು. ಫುಲ್ ಐಸ್ ಆಗಿದೆ. डालो 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 सब डाल रहा है इस। मज़ा आ रहा है, मज़ा, बहुत मज़ा आ रहा है, बहुत मज़ा आ गया। देखा कैसा है। ಸೊ ಆ್ಯಕ್ಚುಲಿ ದೇವಸ್ಥಾನ ಹತ್ರ ಡ್ರೋನ್ ಆಡಿಸೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಆ ಕಡೆಯಿಂದ ಇನ್ನೊಂದು ಸೈಡ್ ಈಗ ಇಲ್ಲಿದೆ ತ್ರಿಶೂಲ ಥರ. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲಿಂದ ನೋಡೋಣ, ಆಡ್ಸೋಣ. ಒಂದು ಒಳ್ಳೆ ವ್ಯೂ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ಸೊ ಬನ್ನಿ ನೋಡೋಣ. ಎಲ್ಲರೂ ಐಸಲ್ಲಿ ಆಟ ಆಡ್ತಾ ಇದ್ದಾರೆ. ನನ್ನ ಜೊತೆಲಿ ಆಟ ಆಡೋಕ್ಕೆ ಯಾರೂ ಇಲ್ಲ, ನೀವೇ. ಹಾಂ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಐಸಲ್ಲಿ. ಕಾಲಿನ್ ಚೌಕ್ ಕೂರಿ ವಿಲೇಜಲ್ಲಿ ಇದ್ದೀರಿ. ಮಾರ್ನಿಂಗ್ ನೋಡಿ ಸ್ನೋ ಫಾಲ್ ಆಗಿದೆ, ಸಖತ್ತಾಗಿದೆ ಗುರು. ನೋಡಿ ಎಷ್ಟು ಸ್ನೋ ಇದೆ. ಕರೆಕ್ಟಾಗಿ ನಾವು ಬರೋ ಟೈಮಲ್ಲೇ ಸ್ನೋ ಫಾಲ್ ಆಗಿದೆ. ಸೊ ಅದಕ್ಕೆ ಇದನ್ನು ಸ್ವಿಟ್ಜರ್ಲ್ಯಾಂಡ್ ಆಫ್ ನೇಪಾಲ್ ಅಂತ ಕರೀತಾರೆ. ಸೊ ನೋಡಿ, ನಾನೊಬ್ಬನೇ ಇಲ್ಲಿ ಗಂಟ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಸೋಲೋ ಟ್ರಾವೆಲರ್. ನನ್ನ ಜೊತೆಲಿ ಯಾರು ಫ್ರೆಂಡ್ಸ್ ಇಲ್ಲ ಅಂತ ನನಗೆ ಬೇಜಾರಿಲ್ಲ, ಯಾಕಂದರೆ ನೀವೆಲ್ಲ ಇದ್ದೀರಿ. ಸೊ ನಿಮ್ಮ ಜೊತೆ ಐಸಲ್ಲಿ ಆಟ ಆಡ್ತೀನಿ. ಆದರೆ ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದೆ ಗುರು, ಸಖತ್ ಕೋಲ್ಡು. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನೋಡಿ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು ಫುಲ್ ಐಸೇ ಇದೆ ಈ ಕಡೆ ಎಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ, ಆಗಲೇ ನಾನು ಮಾಡೋ ಈ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.